ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಇವತ್ತು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ BBA ಸೆಮಿಸ್ಟರ್ನ 4th ಸೆಮಿಸ್ಟರ್ನ ಒಂದು ಸಬ್ಜೆಕ್ಟ್ನ ಬಗ್ಗೆ ಇವತ್ತು ನಾವು ಆನ್ಲೈನ್ ಡಿಸ್ಕಷನ್ಸ್ ಅನ್ನು ಮಾಡೋಣ. 4th ಸೆಮಿಸ್ಟರ್ಗೆ BBA 4th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಚಿತ್ರಣವನ್ನ ತೋರಿಸಲಾಗ್ತಾ ಇದೆ. ಈ ಚಿತ್ರಣವನ್ನ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಏನು ಯಾವ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟಂತಹ ಯಾವ ವಿಷಯ ವಸ್ತು ಇದಾಗಿರಬಹುದು ಅನ್ನೋದನ್ನ ನಾವು ಸ್ವಲ್ಪ ಆಲೋಚಿಸಬೇಕಾಗತ್ತೆ. ಆಗ ಆ ರೀತಿಯ ಆಲೋಚನೆ ನಮಗೆ ಯಾವ ಸಬ್ಜೆಕ್ಟ್ ಅನ್ನೋದರ ಬಗ್ಗೆ ಒಂದು ಸುಳಿವನ್ನ ನೀಡ್ತಾ ಹೋಗುತ್ತೆ. ಈ ಚಿತ್ರಣವನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ, ಇಫ್ ವಿ ಲುಕ್ ಅಟ್ ಇನ್ ಟು ದಿಸ್ ಪಿಕ್ಚರ್, ವಿ ಡೂ ಕಮ್ ಅಕ್ರಾಸ್ some things. That is, we do have a picture of RBI, that is Reserve Bank of India, and then we do have words like buy and sell, and we do come across the money, and we do have a one tabulation, that is, which is the money can be balanced in between two, isn't it? If we come across these pictures, we do come across a word that is, it is mainly related to a financial market. What exactly the financial market is? Today in this class, we try to know about that, what exactly the meaning of financial market and what its important functions, and then we try to know about that, what exactly the important classifications of financial market. Before we get into the subject, we try to know about that, what exactly the finance and what exactly the meaning of market. ವಿದ್ಯಾರ್ಥಿಗಳೇ, ಈಗ ಎರಡು ಪದಗಳನ್ನ ಅರ್ಥವನ್ನ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಫಿನಾನ್ಸ್ ಅಂದ್ರೆ ಹಣಕಾಸು ಅಂತ ಹೇಳ್ತೀವಿ, ಮಾರ್ಕೆಟ್ ಅಂತ ಹೇಳಿದ್ರೆ ಮಾರುಕಟ್ಟೆ ಅಂತ ಹೇಳ್ತೀವಿ. ಈ ಫಿನಾನ್ಸ್ ಮತ್ತೆ ಮಾರುಕಟ್ಟೆಗೆ ಇರುವಂತಹ ಸಂಬಂಧ ಏನು, ಅಥವಾ ಆ ಎರಡು ಪದಗಳ ಅರ್ಥವನ್ನ ನಾವು ಬಿಡಿಯಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ದೆನ್ ವಾಟ್ ಎಕ್ಸಾಕ್ಟ್ಲಿ ದ ಮೀನ್ ಆಫ್ ಫಿನಾನ್ಸ್ ಹಿಯರ್? ವಾಟ್ ಈಸ್ ಕಾಲ್ಡ್ as an finance? What exactly the meaning of finance is? Before getting to the meaning of a finance, let me know what exactly we may heard the word of sectors, right? Have you heard the word of sectors in relation to the development of a country? ಒಂದು ದೇಶದ ಆರ್ಥಿಕತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ವಲಯಗಳು ಅಂತ ನಾವು ತಿಳ್ಕೊಳ್ತೀವಿ. ವಲಯಗಳು ಅಂತ ಹೇಳಿದ್ರೆ ಯಾವ ಯಾವ ವಲಯಗಳು? ಈಗ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ, we do come across, as it concerns to an Indian economy, we do come across the three important sectors. What are those? The three important sector, the prime sector is agriculture sector, and the second one is industrial sector, and the third one is banking and service sector. These are the three important sector which makes a drastic change in the development of a country. ಅಂದ್ರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಬದಲಾವಣೆಯನ್ನ ತರೋದು ಈ ಮೂರು ಸೆಕ್ಟರ್ಗಳೇ. ಅಂದ್ರೆ ಅಭಿವೃದ್ಧಿಯ ಪಥವನ್ನ ತೋರಿಸುವಂಥದ್ದು ಇದೆ, ಹಾಗೆ ನಾವು ಅಭಿವೃದ್ಧಿಯ ಪಥದಿಂದ ಎಷ್ಟು ಪ್ರಮಾಣದಲ್ಲಿ ಹಿಂದಿದೀವಿ ಅಥವಾ ಯಾವುದರಲ್ಲಿ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು, ಅಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಹೇಗೆ ನಾವು ಮುಂದುವರಿಸಲು ಸಾಧ್ಯ ಅನ್ನೋದ್ರ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ. ಆನ್ ದಿ ಬೇಸಿಸ್ ಆಫ್ ದೀಸ್ ಸೆಕ್ಟರ್ಸ್ and one country's economy can be determined in the basis of GDP, that is gross domestic product. As we all know that because of that corona, the GDP of every country now it has been declined. ಹೌದಾ? ಈಗ ಕೊರೋನಾದ ಒಂದು ಪ್ರಭಾವದಿಂದ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ಕ್ಷೀಣಿಸ್ತಾ ಇದೆ. ಅದರ ಮಟ್ಟವನ್ನ ನಾವು ಸರಿದೂಗಿಸುವಂತಹ ಕಾರ್ಯದಲ್ಲಿ ಹೇಗೆ
ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ವಾಟ್ ಎಕ್ಸಾಕ್ಟ್ಲಿ ದ ಮೀನ್ ಆಫ್ ಫಿನಾನ್ಸ್, ಹೌದಾ? ಈಗಾಗಲೇ ಹೇಳ್ತಾ ಇದ್ದೆ ನಾನು, ಫಿನಾನ್ಸ್ ಅಂದ್ರೆ ಏನು ಮತ್ತೆ ಮಾರ್ಕೆಟ್ ಅನ್ನೋದು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಾದ ಮೇಲೆ ನಾವು ಫಿನಾನ್ಷಿಯಲ್ ಮಾರ್ಕೆಟ್ ನ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ವಾಟ್ ಎಕ್ಸಾಕ್ಟ್ಲಿ ದ ಮೀನ್ ಆಫ್ ಫಿನಾನ್ಸ್? ಫಿನಾನ್ಸ್ ಇಸ್ ನಥಿಂಗ್ ಬಟ್ ಆನ್ ಇಟ್ ಈಸ್ ಎ ಥಿಂಗ್ ಆರ್ ಇಟ್ ಈಸ್ an a fundamental activity or it is a management of a amount or management of money is called as an finance. Especially it may related to an business or it may related to an any activity. It has to be binded with that money. As we all know that a money is called or a capital or a money is called as a blood of a business or blood of a any ಥಿಂಗ್ ಆರ್ ಎನಿ ಆಕ್ಟಿವಿಟಿ. ಈಗ ಯಾವುದೇ ಒಂದು ವ್ಯವಹಾರವನ್ನ ಪ್ರಾರಂಭಿಸಬೇಕು ಅಂದ್ರೂ ಕೂಡ ನಮ್ಗೆ ಏನ್ ಬೇಕಾಗತ್ತೆ? ಹಣ ಬೇಕಾಗತ್ತೆ. ಹಣ ಇಲ್ಲದ್ರೆ ನಾವು ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಳ್ತೀವಿ. ಅದಕ್ಕೆ ಫಿನಾನ್ಸ್ ಈಸ್ ಎ ಬ್ಲಡ್ ಫಾರ್ ಎವ್ರಿ ಆಕ್ಟಿವಿಟಿ. ದೆನ್ ವಾಟ್ ಎಕ್ಸಾಕ್ಟ್ಲಿ ದ ಮೀನ್ ಆಫ್ ಮಾರ್ಕೆಟ್? ಮಾರ್ಕೆಟ್ is a word which can be derived from the Latin word that is marketus, which means a trading activity. Which means a trading activity is nothing but a market is a place where buyer and seller will come together to make some transactions in between them. ಅಂದ್ರೆ ಖರೀದಿದಾರ ಮತ್ತು ಮಾರಾಟಗಾರರಿಬ್ಬರು ಒಂದು ಸ್ಥಳದಲ್ಲಿ ಸಂಧಿಸ್ತಾರೆ. ಏನಕ್ಕಾಗಿ? ವಸ್ತುಗಳ ವಿನಿಮಯಕ್ಕಾಗಿಯೇ ಸಂಧಿಸುವಂತಹ ಒಂದು ಕ್ಷೇತ್ರಕ್ಕೆ ನಾವೇನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಮಾರ್ಕೆಟ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು, ನಾನು ಈಗಾಗಲೇ ಹೇಳಿದೆ ವಾಟ್ ಈಸ್ ಅವರ್ ಲರ್ನಿಂಗ್ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ we should know the meaning of financial market and then we try to know about the functions and classifications of financial market, and then we need to know what are all the different services which we are finding, or these are all the important financial services which will plays a very important role in a financial market. One by one we will try to know about that. Before that we need to understand what exactly the meaning of financial market. As I already told, a financial market refers to a place, marketplace. It is not at all called as a place. It is a marketplace where creation and trading of finance, creation and trading of finance like assets, financial assets such as shares, debentures, bonds, derivatives, currencies, etc. take place. It is nothing but ಇಲ್ಲಿ ಹಣಕಾಸಿನ ಮಾರುಕಟ್ಟೆ ಅನ್ನೋದು ಒಂದು ಮಾರುಕಟ್ಟೆಯ ಸ್ಥಳವಾಗಿದ್ದು ಅಲ್ಲಿ ಎ ಕ್ರಿಯೇಷನ್ ಅಂಡ್ ಟ್ರೇಡಿಂಗ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್, ಹಣಕಾಸಿನ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಮಾರುಕಟ್ಟೆಯನ್ನ ಸೃಷ್ಟಿಸುವಂತಹ ಒಂದು ಸ್ಥಳ. ಅಲ್ಲಿ ಏನ್ ಮಾಡ್ತೀವಿ? ಯಾವ ರೀತಿಯ ಅಸೆಟ್ ಗಳನ್ನ ಕಾಣೋದಕ್ಕೆ ಸಾಧ್ಯ? ಲೈಕ್ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಶೇರ್, ದಟ್ ಈಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಕ್ಯಾನ್ ಬಿ ಹ್ಯಾಪನ್. ದಿ ಡಿಬೆಂಚರ್ ಅಂತ ಹೇಳಿದ್ರೆ ಸಾಲ ಪತ್ರಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಂಸ್ಥೆಗೆ ಹಣಕಾಸಿನ ಅವಶ್ಯಕತೆ ಇದ್ದಾಗ ಆ ಸಂಸ್ಥೆ ಷೇರುಗಳ ರೂಪದಲ್ಲಿ ಹೂಡಿಕೆಯನ್ನ ಮಾಡುತ್ತೆ ಮೊದಲಾಗಿ, ತದನಂತರದಲ್ಲಿ ಡಿಬೆಂಚರ್ಗಳ ರೂಪದಲ್ಲೂ ಕೂಡ ಏನ್ ಮಾಡುತ್ತೆ ಅಂದ್ರೆ ಸಾಲ ಪತ್ರಗಳ ರೂಪದಲ್ಲೂ ಕೂಡ ಹಣದ ಸಂಗ್ರಹಣೆಯನ್ನ ಮಾಡ್ತಾ ಹೋಗುತ್ತೆ. ಬಾಂಡ್ಸ್, ಹಾಗೆ ಡಿರವೇಟಿವ್ಸ್, ದೆನ್ ಕರೆನ್ಸೀಸ್. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಫಾರ್ಮ್ಸ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್. ಅಂತಹ ಆಕ್ಟಿವಿಟಿಗಳು ನಡೆಯುವಂತಹ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್. ರಿಪೀಟ್ ಒನ್ಸ್ ಅಗೇನ್, ಫಿನಾನ್ಷಿಯಲ್ ಮಾರ್ಕೆಟ್ is refers to a place where the creation and trading of financial assets can be done. Financial assets like it might be a share, or it might be a debenture, or it might be a bond, or it might be a derivatives, or it might be a currencies, or etc. This is the place what we will call it as a financial market, and it plays a very crucial role in allocating limited resources in the country's economy. It will play a crucial role is nothing but a very important role
in utilization of optimum utilization of limited resources. Optimum utilization is nothing but an we should not make a waste of that. It acts as an intermediary between the savers and investors. The financial market act as a intermediary. Intermediary is nothing but an ಮಧ್ಯಸ್ಥಗಾರನಾಗಿ ಕೆಲಸ ವಹಿಸುತ್ತೆ. ಯಾರ ಮಧ್ಯೆ ಅಂದ್ರೆ ಎ ಸೇವರ್ ಅಂಡ್ ದಿ ಇನ್ವೆಸ್ಟರ್. Saver is a person who makes some excess, who makes or try to keep his earnings money as a savings for his future usage. ಅಂದ್ರೆ ಭವಿಷ್ಯತ್ತಿನ ಬಳಕೆಗಾಗಿ ತಾನು ಗಳಿಸಿದಂತಹ ಆದಾಯದ ಮೊತ್ತವನ್ನ ಸಂಗ್ರಹಿಸಿ ಇಡುವಂತಹ ಅಥವಾ ಕಾಯ್ದಿರಿಸುವಂತಹ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಯಾರ ಹತ್ತಿರ ಹೆಚ್ಚು ಪ್ರಮಾಣದ ಹಣ ಇರುತ್ತೋ ಆ ಹಣವನ್ನ ಯಾರಿಗೆ ಆ ಹಣದ ಅವಶ್ಯಕತೆ ಇರುತ್ತೋ ಅಂದ್ರೆ ಹೂಡಿಕೆ ಮಾಡೋದ್ರ ಮೂಲಕವಾಗಿ ಹೆಚ್ಚಿರುವಂತಹ ವ್ಯಕ್ತಿಗಳ ಹಣವನ್ನ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಸಾಗಿಸುವಂತಹ ಅಥವಾ ನೀಡುವಂತಹ ಮೊಬಿಲೈಸಿಂಗ್ ದಿ ಫಂಡ್ ಇನ್ ಬಿಟ್ವೀನ್ ದಿ savers and investors. That is what we will call it as an here it will act as an intermediary bridge in between saver and investor. That is what we will call it as an market, financial market. That is here we need to understand that here what exactly the meaning of financial market. Here it provides a platform to the buyer and seller and to meet the trading assets for the future usage are there for activities. ಅಂದ್ರೆ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನುವಂಥದ್ದು ಏನನ್ನ ನಮಗೆ ನಿರ್ಮಿಸಿ ಕೊಡುತ್ತೆ? ಬೈಯರ್ ಮತ್ತೆ ಮಾರಾಟಗಾರ ಮತ್ತು ಖರೀದಿದಾರರ ಮಧ್ಯದಲ್ಲಿ ಒಂದು ಸ್ಥಳದ ನಿಗದಿಯನ್ನ ಗೊಳಿಸೋದ್ರ ಜೊತೆಗೆ ಹೆಚ್ಚು ಹಣದ ಸಂಗ್ರಹಣೆ ಅಥವಾ ಸಂಗ್ರಹಣೆ ಮಾಡಿದಂತಹ ಹಣವನ್ನ ಸರಿಯಾದ ಕಾರ್ಯ ಚಟುವಟಿಕೆಗಳಿಗಾಗಿಯೇ ಬಳಸುವಂತಹ ಒಂದು ಪ್ರಕ್ರಿಯೆಗೆ ಒಂದು ಮುನ್ನುಡಿಯನ್ನ ಬರೆಯುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಎ ಫಿನಾನ್ಷಿಯಲ್ ಮಾರ್ಕೆಟ್ ಈಸ್ ಎ ಪ್ಲೇಸ್ ಆರ್ ರೆಫರ್ಸ್ ಟು ಎ ಮಾರ್ಕೆಟ್ ಪ್ಲೇಸ್ ವೇರ್ ಇಟ್ ವಿಲ್ ಎನ್ಹಾನ್ಸ್ ದಿ creation and trading the financial assets, which will enhance the creation. It is nothing but it will mobilize the fund from savers to the investors or needy persons whomever want to usage that money. That is what we will call it as a financial market here. After knowing this financial market, we will try to know about that. After knowing the definition of a financial market, now we will try to know about that what are all the important functions of financial market. In these functions we do come across mainly the 4 functions, important functions, where financial market mobilize the savings from the savers to the usager, and then the second one determining the price of the securities like say shares, debentures, then derivatives or whatever it might be the form. It will determine the price and it will provide a liquidity and saves the time, money and efforts of the parties. Saves the money, saves the time, money and efforts. In that respect, we need to understand here it facilitates, the first function is that mobilization of, it facilitates the mobilization of savings and put it to the most productive usage. As I already told that it will encourage the savings in the among the individuals. That saved amount has to be invested in particular avenues. Then only we can get the exact return from the investment. ಅಂದ್ರೆ ಉಳಿತಾಯ ಮಾಡಿದಂತಹ ಹಣವನ್ನ ಸರಿಯಾದ ಕಾರ್ಯಗಳಿಗೆ ವಿನಿಯೋಗಿಸಿದಾಗ ಮಾತ್ರ ಅದರಿಂದ ನಾವೇನ್ ಪಡೆಯೋದಕ್ಕೆ ಸಾಧ್ಯ? ನಿರೀಕ್ಷಿತ ಹಣವನ್ನ ನಾವು ಆದಾಯವಾಗಿ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮೊಟ್ಟ ಮೊದಲ ಫಂಕ್ಷನ್ ಏನು ಅಂತ ಹೇಳಿದ್ರೆ ಇಟ್ ಫೆಸಿಲಿಟೇಟ್ಸ್ ದಿ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಫ್ರಮ್ ಸೇವರ್ಸ್ ಟು ದಿ ಯೂಸೇಜರ್ ಫಾರ್ ಪ್ರೊಡಕ್ಟಿವ್ activity.
Then the second one is it helps in determining the price of the securities. Price of the security is nothing but it is a frequent interaction between it will make a frequent interaction between investors, helps in fixing of price of a securities on the basis of demand and supply in the market. As we all know that why we are studying about economics, that is economy, we do come across the word demand and supply. In that respect, the demand and supply will makes to determine what exactly the price of that security can be kept. Then the third one, it provides liquidity to the tradable assets. Liquidity is nothing but whenever we want to get money from our investment, it will make or it will facilitating the exchange. That is nothing but as the investor can readily sell their securities and convert assets into an hard cash. It will facilitate, that is what we will call it as a liquidity is nothing but a conversion of assets into an hard cash. That is what we will call it as a liquidity. It will provide liquidity to tradable assets. Then we have the another function, that is it will save the time, money and the efforts of the parties. Efforts of the parties is nothing but it will save the time of a buyer and a seller, and it will make an optimum utilization of money for the productive works, and it will gives an equal amount of an return for the both the parties. That is what we will call it as an it will save the time, money and efforts of the both the parties, where it will makes it will give it don't have to waste the resources, and it will find the probability of the productive work, and it has to give an more returns from what we are making the actual investment in the particular avenue. That is why these are the some important points which were called as an important functions of an financial market. In that respect, we need to understand what exactly the important functions of an financial market. And then after this, we need to understand the second one. In next class, we will try to understand what exactly the classifications of the financial market. In that respect, we do have some other basis on the basis of nature, on the basis of maturity, on the basis of time, and on the basis of organizational structure. These are the some basis. On the basis of 4, we are going to know about that what are all the important classifications or the types of an financial market. This can be discussed in next class. Okay. This is the on the basis of nature, on the basis of maturity, on the basis of time, and as well as on the basis of organizational structure, we try to understand what are all the important financial markets classifications were there. That can be discussed in next class. Until that, have a good day.